ಹಾಯ್ ವಿವರ್ಸ್, ವೆಲ್ಕಮ್ ಟು ಬೃಂದಾವನ. ಇವತ್ತು ಪೂರಿ ಮತ್ತು ಅದ್ರ ಜೊತೆಗೆ ವೆಜ್ ಕುರ್ಮಾ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಜಡಿ ಹಿಡಿದಿಟ್ಕೊಂಡಿದ್ದೆ. ಹಾಗೆ ಅದಕ್ಕೆ 1/4 ಕಪ್ಗಿನ 2 ಟೇಬಲ್ ಸ್ಪೂನಷ್ಟು ಕಡಿಮೆ ಬಾಂಬೆ ರವೆ ತೊಗೊಂಡಿದ್ದೀನಿ. ಅರ್ಧ ಸಹ ಹಾಕ್ಕೊಂಡು ಮಾಡ್ಕೋತಾರೆ, ಇಲ್ಲ ಹೋಟೆಲ್ಗಳಲ್ಲಿ ರವಾ ಕ್ವಾಂಟಿಟಿನೇ ಜಾಸ್ತಿ ಹಾಕಿ ಮಾಡ್ತಾರೆ. ಇಷ್ಟು ಹಾಕ್ಕೊಂಡು ಮಾಡ್ಕೊಂಡ್ರೂ ಸಾಕು, ಚೆನ್ನಾಗಿ ಆಗುತ್ತೆ. ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ಸಕ್ಕರೆ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ. ಮೊದಲು ಹಿಟ್ಟಿಗೆ ರವೆ, ಉಪ್ಪು, ಹಿಟ್ಟು ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಹಾಲನ್ನು ಸಹ ಸ್ಕಿಪ್ ಮಾಡದೆ ಸ್ವಲ್ಪನಾದರೂ ಹಾಕ್ಕೊಳ್ಳಿ, ಪೂರಿ ಸಾಫ್ಟಾಗಿ ಚೆನ್ನಾಗಾಗ್ತವೆ. ಹಾಲು ಹಾಕ್ಕೊಂಡು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ 2 ಅಥವಾ 3 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಪೂರಿ ಸ್ವಲ್ಪ ಗರಿಯಾಗಿ ಚೆನ್ನಾಗಾಗ್ತವೆ. 2 ಅಥವಾ 3 ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡ್ಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆ ಸುಡುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಾಲು ಹಾಕಿರ್ತೀವಿ, ಎಣ್ಣೆನೂ ಹಾಕಿರ್ತೀವಿ, ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಸಾಕಾಗುತ್ತೆ. ಇನ್ ಕೇಸ್ ಹಿಟ್ಟು ತೆಳ್ಳಗಾದರೆ ಸ್ವಲ್ಪ ರವೆ ಅಥವಾ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ನಾದ್ಕೊಂಡು. ಹಿಟ್ಟು ಗಟ್ಟಿಯಾಗಿಯೂ ಇರಬೇಕು, ಸಾಫ್ಟಾಗಿಯೂ ಇರಬೇಕು, ನೋಡಿಕೊಂಡು ಕಲಿಸ್ಕೋಬೇಕು. ತುಂಬ ಸಾಫ್ಟ್ ಆಗಿಬಿಟ್ರೆ ಪೂರಿ ಜಾಸ್ತಿ ಎಣ್ಣೆ ಹಿಡಿತಾವೆ ಮತ್ತು ಬೇಗನೂ ಮೆತ್ತಗಾಗಿಬಿಡ್ತವೆ. ನೋಡ್ಕೊಂಡು ಕಲಿಸ್ಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆನ 2 ಕಡೆನೂ ಸವರಿ ಒಂದು ಬಟ್ಲು ಮುಚ್ಚಿ 20 ನಿಮಿಷ ನೆನೆಯೋಗ್ಬಿಡಿ. ಅಷ್ಟರಲ್ಲಿ ಕುರ್ಮಾ ಮಾಡ್ಕೊಳ್ಳೋಣ. ಕುರ್ಮಾಗೆ ಕಟ್ ಮಾಡಿ ಇಟ್ಕೊಂಡಿರೋ 1/2 ಕಪ್ನಷ್ಟು ಈರುಳ್ಳಿ, 1/2 ಕಪ್ನಷ್ಟು ಕ್ಯಾರೆಟ್, 1/2 ಕಪ್ನಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಥವಾ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ 1 ಈರುಳ್ಳಿ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು 1 ಈರುಳ್ಳಿ 1 ಟೊಮೆಟೊನ ರುಬ್ಬೋಕ್ಕೆ ಸಹ ಹಾಕ್ಕೋಬೋದು. ಹಾಗೆ 1/2 ಕಪ್ನಷ್ಟು ನೆನೆಸಿಟ್ಕೊಂಡಿರೋ ಬಟಾಣಿ, ಬೀನ್ಸ್, ಆಲೂಗೆಡ್ಡೆನ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ. ಎಲ್ಲ ತರಕಾರಿನೂ 1/2 ಕಪ್ನಷ್ಟು ತೊಗೊಂಡಿದ್ದೀನಿ. ಮಸಾಲೆಗೆ 5 ಹಸಿಮೆಣಸಿನ್ಕಾಯಿ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, 5 ಗೋಡಂಬಿ, ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 6 ಕರಿಮೆಣಸು, 2 ಪೀಸ್ನಷ್ಟು ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ, ಕಾಯಿನೂ ಸಹ ರುಬ್ಕೊಳ್ಳೋದಕ್ಕೆ 10 ರಿಂದ 12 ಪೀಸ್ನಷ್ಟು ಹಸಿಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, ಸಾಸಿವೆ, 2 ಗರಿ ಕರಿಬೇವು, ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಕಿ ಎಲ್ಲ ತರಕಾರಿನೂ ಬೇಯಿಸ್ಕೋಬೇಕು. ನೀವು ಬೇಕು ಅಂದರೆ 1 ಅಥವಾ 2 ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೋಬೋದು, ಆದರೆ ಸ್ಮ್ಯಾಶ್ ಆಗಿಬಿಡ್ತವೆ. ನೋಡಿಕೊಂಡು ಪಾತ್ರೆಲೇ ಬೇಯಿಸ್ಕೊಂಬಿಡಿ. ಬೇಕು ಅಂದರೆ ಬಟಾಣಿ ಅಷ್ಟೇ 2 ವಿಷಲ್ ಕೂಗಿಸ್ಕೋಬೋದು. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಕಾಯಿ ಹಾಕಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ ಮಸಾಲೆದು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಹಾಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ನುಣ್ಣಕ್ಕೆ ರುಬ್ಕೋಬೇಕು. ತರಕಾರಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಅದರಲ್ಲೇ ಬಿಟ್ಕೊಂಡಿರಿ, ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳುತ್ತೆ ತರಕಾರಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕರಿಬೇವು ಹಾಕ್ಕೊಂಡು ಕರಿಬೇವನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಕಲರ್ ಚೆನ್ನಾಗಿ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. 2 ನಿಮಿಷ ಹುರ್ಕೊಂಡ್ಮೇಲೆ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಟೊಮೆಟೊ ಮತ್ತು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಬೇಯೋಕ್ಕೆ ಸ್ವಲ್ಪ ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಟೊಮೆಟೊ ಸಾಫ್ಟ್ ಆಗಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ನಾವು ಹಸಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಸಹ ಹುರ್ಕೋಬೋದು, ಇಲ್ಲಾಂದರೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು 3 ನಿಮಿಷ ಹುರ್ಕೊಳ್ಳಿ. ನೀರು ಹಾಕ್ತಿದ್ರೆ ಕಾಯಿ ಹಾಕಿರ್ತೀವಲ್ಲ ಕಚ್ಕೊಂಡ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ 3 ನಿಮಿಷ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಲಿಡ್ ಓಪನ್ ಮಾಡಿಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ತರಕಾರಿನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದರಲ್ಲಿರೋ ನೀರನ್ನ ಕಂಪ್ಲೀಟಾಗಿ ತೆಗೆದು ತರಕಾರಿ ಹಾಕೋತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಬೆಂದಿದೆ ಮತ್ತು ಸ್ಮ್ಯಾಶ್ ಕೂಡ ಆಗಿಲ್ಲ, ಇದೇ ಥರನೇ ಬೇಯಿಸ್ಕೊಳ್ಳಿ. ನಿಮಗೆ ಬಟಾಣಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ 2 ವಿಷಲ್ ಕುಕ್ಕರ್ನಲ್ಲಿ ಕೂಗಿಸ್ಕೋಬೋದು ಸಪ್ರೇಟಾಗಿ. ತರಕಾರಿ ಎಲ್ಲ ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಷ್ಟು 1/4 ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಬೇಕು ಅಂದರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಂಡು ತರಕಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. 8 ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ತರಕಾರಿ ಸ್ವಲ್ಪ ಬೇಯಿಸ್ಕೊಳ್ಳಿ, ಮಸಾಲೆ ಹಿಡಿಬೇಕು. 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿಕೊಂಡು ಕಸೂರಿ ಮೇಥಿ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಿದ್ದರೆ ಕಟ್ ಮಾಡ್ಕೊಂಡು ಸಹ ಹಾಕ್ಕೋಬೋದು. ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಕುರ್ಮಾ ರೆಡಿ ಆಗುತ್ತೆ. ಪೂರಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲ ತರಕಾರಿ ಹಾಕಿ ಮಾಡಿರೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ.
ಕುರ್ಮ ರೆಡಿ ಆದಮೇಲೆ ಪೂರಿ ಮಾಡ್ಕೊಳ್ಳೋಣ. ಪೂರಿ ಹಿಟ್ಟು ನೆಂದಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ನೊಂದು ಸತಿ ಮಿತ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉದ್ದಕ್ಕೆ ರೋಲ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೀವು ಯಾವ ಸೈಜ್ನಲ್ಲಿ ಮಾಡ್ತೀರಲ್ಲ ಆ ಸೈಜ್ಗೆ ಉಂಡೆ ತೆಕ್ಕೊಳ್ಳಿ. ನಾನು ದೊಡ್ಡದಲ್ಲ ಚಿಕ್ಕದಲ್ಲ ಒಂದು ಲೆವೆಲ್ಗೆ ಮಾಡ್ತಾಯಿದ್ದೀನಿ ಪೂರಿನ. ನಾನು ಮಾಡಿರೋದ್ರಲ್ಲಿ ಒಂದು 15 ಪೂರಿಗಳಾಗಿದೆ. ಹಿಟ್ಟು ಹಚ್ಕೊಂಡು ಉತ್ಕೋತೀವಿ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಕೊಂಡು ಉತ್ಕೋಬೋದು, ಇಲ್ಲಾಂದರೆ ಒಂದು ಸ್ಪೂನಷ್ಟು ಎಣ್ಣೆನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಪ್ರತಿ ಪೂರಿ ಮಾಡುವಾಗ್ಲೂ ಒಂದೊಂದು ಡ್ರಾಪ್ನಷ್ಟು ಎಣ್ಣೆ ಹಾಕಿ ಉತ್ಕೋಬೋದು. ನಾನು ಯಾವಾಗಲೂ ಎಣ್ಣೆ ಹಚ್ಕೊಂಡೆ ಲಟ್ಸ್ಕೊತೀನಿ. ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೊಳ್ಳಿ, ಇಷ್ಟು ದಪ್ಪಕ್ಕೆ ಲಟ್ಸ್ಕೊಳ್ಳಿ. ಒಂದೇ ಸತಿ ಒಂದು 5 ಅಥವಾ 6 ಪೂರಿ ಸಹ ಮಾಡಿಟ್ಕೊಂಡು ಫ್ರೈ ಮಾಡ್ಕೋಬೋದು. ಎಣ್ಣೆನ ಚೆನ್ನಾಗಿ ಕಾಯಿದ್ಮೇಲೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ ಸ್ವಲ್ಪ ಕಡಿಮೆ ಮಾಡಿಕೊಂಡು ಪೂರಿನ ಹಾಕಿ ಲೈಟಾಗಿ ಎಡ್ಜಸ್ನ ಪ್ರೆಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಉಬ್ಬುತ್ತೆ ಪೂರಿ. ಎರಡು ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಪೂರ್ತಿಯಾಗಿ ಎಣ್ಣೆ ಸೋರಿಸ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಥರನೇ ಉಳಿದ್ರೆ ಎಲ್ಲ ಪೂರಿನೂ ಕರ್ಕೊಳ್ಳಿ. ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಎಡ್ಜ್ ಸಹ ಪ್ರೆಸ್ ಮಾಡೋದು ಬೇಡ, ಆವಾಗೇ ಉಬ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಫ್ರೈ ಆಗ್ತಾಯಿವೆ ಪೂರಿ. ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಉಬ್ಬೋ ಥರ ಫ್ರೈ ಮಾಡ್ಕೊಳ್ಳಿ. ಹಿಟ್ಟು ಇದೇ ಕನ್ಸಿಸ್ಟೆನ್ಸಿಗೆ ಇದ್ದರೆ ಯಾವ ಪೂರಿನೂ ಉಬ್ಬದೇ ಇರಲ್ಲ, ಎಲ್ಲ ಪೂರಿನೂ ಉಬ್ಬಿ ಚೆನ್ನಾಗಿ ಬರ್ತವೆ. ನೋಡಿ ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿವೆ ಪೂರಿ. ಇವಾಗ ಪೂರಿನೂ ರೆಡಿಯಾಗಿದೆ, ಕುರ್ಮಾನೂ ರೆಡಿಯಾಗಿದೆ. ಈ ಕುರ್ಮಾನ ಪೂರಿ ಜೊತೆಗಲ್ದೇ ಜೀರಾ ರೈಸ್, ಗೀ ರೈಸ್ ಜೊತೆಗೂ ಸರ್ವ್ ಮಾಡ್ಬೋದು. ಯಾರಾದರೂ ದಿಢೀರಂತ ಗೆಸ್ಟ್ಗಳು ಬಂದಾಗ ಪೂರಿ ಕುರ್ಮಾ ಜೊತೆಗೆ ಗೀ ರೈಸ್ ಅಥವಾ ಜೀ ರೈಸ್ ಮಾಡಿ ಸಿಂಪಲ್ಲಾಗಿ ಸ್ವೀಟ್ಸ್ ಪಕೋಡ ಅಥವಾ ಹಪ್ಪಳ ಸಂಡಿಗೆ ಏನಾದರೂ ಕರೆದು ಕೊಟ್ಟರೆ ಕಂಪ್ಲೀಟ್ ಊಟ ಆಗಿಬಿಡುತ್ತೆ. ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇರೆ ರೆಸಿಪೀಸ್ಗೆ ಬೃಂದಾವನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.